ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಹೆಂಗದಿರಿ ನಾವು ತರಮದಿ ನೋಡ್ರಿ ನೀವು ಆರಾಮದಿರ ಅನ್ಕೋತೀನಿ ಬರ್ರಿ ಇವತ್ತು ಹೊಲಕ್ಕೆ ಬಂದಿನಿ ಯಾಕಂತ ಹೇಳ್ತೀನಿ ಹೊಲ ಒಂದು ಸ್ವಲ್ಪ ಕೆಲಸ ಐತಿ ಏನೇನು ಕೆಲಸ ಅದ ತೋರಿಸ್ತೀನಿ ನನ್ನ ಮಕ್ಕಳು ಮುಂದೆ ಹೊಂಟಾರ ನೋಡ್ರಿ ಗೌರ್ಮೆಂಟ್ ರಜೆ ಐತಲ್ಲ ಹಾಗಾಗಿ ಇವತ್ತು ಒಂದು ದಿನ ಹೊಲದಾಗ ಕೆಲಸನೂ ಐತಿ ಬಂದ ಮಾಡ್ಕೊಂಡು ಹೋದ್ರೆ ಐತೆ ಅಂತೇಳಿ ಬಂದಿನಿ ನೋಡ್ರಿ ನಡ್ಕೊಂಡು ಹೊಂಟಾರ ನನ್ನ ಮಕ್ಕಳು ಈ ಕಡೆ ಗೋಧಿ ಹೊಲ ಖಾಲಾಗಿತ್ತಲ್ಲ ಎಲ್ಲ ಸುಟ್ಟಾರ ಬೂದಿ 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 ಕಾಣಿಸಕತ್ತೈತಿ ನೋಡ್ರಿ ಈ ಕಡೆ ನಮ್ಮ ಜಾನ್ವಿ ಮತ್ತು ಸಂಸ್ಕೃತಿ ಟವಲ್ ತೊಗೊಂಡು ಬಾಟ್ಲಿ ತೊಗೊಂಡು ಹೊಂಟಾರ ಕುಡಿಯೋಕೆ ನೀರು ಮನೆಯನ್ನೇ ತಂದಿವಲ್ಲ ಒಂದು ಸ್ವಲ್ಪ ಒಜ್ಜೆ ಐತಿ ನನಗೆ ಹಿಡ್ಕೊಂತೇಳಿ ನನ್ನ ಕೈ ಕೊಟ್ಟಾಳ ಆಕೆ ಈಗ ಟ್ಯಾವೆಲ್ ಒಜ್ಜೆ ಅಲ್ಲತ್ತದೇನು ಬಾಟ್ಲಿ ಹಿಡ್ಕೊಂಡಾಳೇನು ಆಯ್ತು ಆಯ್ತು ನಡಿ ಬಿಡ ಬಿಡ ನಡಿ ಮನುಷ್ಯಗೆಲ್ಲ ಒಜ್ಜೆ ಹಸಿ ಆತದ ಪಪ್ಪ ಬರ್ತಾನೆ ಪಪ್ಪನ ಬಲ್ಲಿ ಐತೆ ನಿನ್ನ ಟ್ಯಾವೆಲ್ಲ ಕೊಡ್ತಾನ ಅದು ಪಪ್ಪನ ಟ್ಯಾವೆಲ್ ಪಪ್ಪ ಕೊಡತ್ತದ 20 ರೂಪಾಯಿ ಕಿಲೋ 10 ರೂಪಾಯಿ ಕಿಲೋ ನಾನೇ ತಂದೀನಿ ಇಂಥ ಉಳ್ಳಾಗಡ್ಡಿ ಈಗೆಲ್ಲ ಇವು ಸಣ್ಣ ಅದಾವ ರೇಟ್ ಕಮ್ಮಿ ಅದಂತೇಳಿ ಇಲ್ಲೇ ಗೊಬ್ಬರ ಆತಂತೇಳಿ ಬಿಟ್ಬಿಟ್ಟಾರ್ರಿ ಇಲ್ಲೇ ಹೊಲದಾಗ ಸಣ್ಣ ಅಂತ ತಗೊಂಡಿಲ್ಲ ನೋಡಿಲ್ಲೆಲ್ಲ ಉಳ್ಳಾಗಡ್ಡಿ ಕಾಣಿಸ್ತೈತಿ ಕಾಲಾಗೆಲ್ಲ ಆ ಕಡೆ ಬಿದ್ದುಬಿಟ್ಟಾವ ಒಂದೊಂದು ಸಾರಿ ಎಷ್ಟು ರೇಟ್ ಜಾಸ್ತಿ ಆಗಿರ್ತಂದ್ರೆ ಕೊಳ್ತಿದ್ದು ಮೊದಲು ಮಾಡಿ 50 ರೂಪಾಯಿ ಕಿಲೋ ಹೋಗ್ತಿರ್ತಾವೆ ಇನ್ನು ಕೆಲವೊಂದು ಸಾರಿ ಭಾಳ ಕಡಿಮೆ ಆಗಿಬಿಟ್ಟಿರ್ತೈತಿ ರೇಟ ಅಲ್ಲಿ ಹಾಕ್ಯಾರನ ಇದು ಗಡ್ಡಿ ಎಲ್ಲ ಇಲ್ಲೇ ಬಿಟ್ರ ಹೊಡಿತಾವಂತೆ ಎಟ್ಟಿಟ್ಟು ದಪ್ಪ ಉಳ್ಳಾಗಡ್ಡಿ ಎಲ್ಲರೂ ಒಂದೊಂದು ಒಳಗೆ ಈ ಥರ ಕೊಳ್ತಿದ್ದು ಇರ್ತಾವಲ್ಲ ಇವೆಲ್ಲ ತೆಗಿಬೇಕು ನೋಡ್ರಿ ಇಲ್ಲಾಂದ್ರೆ ಪೂರ್ತಿ ಎಲ್ಲ ಉಳ್ಳಾಗಡ್ಡಿ ಕೊಳ್ತು ಬಿಡ್ತಾವು ಹಾಗಾಗಿ ಎಲ್ಲ ತೆಗಿಲಿಕ್ಕತ್ತೀವಿ ನೋಡ್ರಿ ಭಾಳ ಎತ್ತರ ಆಗಿಬಿಟ್ಟೈತಿ ಡಿಗ್ಗಿ ತೆಳ್ಳಗೆ ಹಾಕಿದೆವು ಅಂದ್ರೆ ಒಂದು ಸ್ವಲ್ಪ ಗಾಳಿ ಚಂದ ಆರ್ತಾವು ಅದ್ರ ಎತ್ತರ ಭಾಳ ಆಗೈತಿ ಅಂದ್ರೆ ನೆರಳಿಗೆ ಹಾಕಬೇಕಲ್ಲ ನೆರಳು ಇರಲಿಲ್ಲ ಅಂದರೆ ಎಲ್ಲ ಕಾಯ್ದು ಬಿಸಿಲಿಗೆ ಕಾಯ್ದು ಝಳ ಅದೆಲ್ಲ ಬಡ್ದು ಹಾಳಾಗ್ತಾವ ಅಂತೇಳಿ ಸುತ್ತ ಒಂದು ಸ್ವಲ್ಪ ಬೇವಿನ ಗಿಡದ ತೆಳಗೆ ಸುತ್ತ ಅರ್ಬಿ ಕಟ್ಟಿಬಿಟ್ಟಾರ ಅಂದ್ರೆ ಸೀರೆ ಆಮೇಲೆ ಏನು ತಾಡ್ಪತ್ರಿ ಕಾಗದ ಇರುತ್ತಲ್ಲ ಅದೆಲ್ಲ ಕಟ್ಟಾರ ನಾನು ಈ ಕಡೆ ಬಿಸಿಲಿಗೆ ಬಿದ್ದಿದ್ದು ಒಂದು ಸ್ವಲ್ಪ ಇದು ಆಗೈತಿ ಕಲರ್ ಚೇಂಜ್ ಆಗಿದ್ದು ಅವು ಸಪ್ರೇಟ್ ಮಾಡಾಕತ್ತೀನಿ ಆಮೇಲೆ ಕೊಳ್ತಿದ್ದೆಲ್ಲ ಸಪ್ರೇಟ್ ಮಾಡಾಕತ್ತೀವಿ ನೋಡಿರಿ ಕೆಲಸ ಅಂತೂ ಭಾಳ ಇರ್ತೈತಿ ಹೊಲ್ದಾಗ ಕೆಲಸ ಏನು ಕಡಿಮೆ ಇರೋಂಗಿಲ್ಲ ಆದರೂ ರೈತರು ಅಷ್ಟೊಂದು ಕಷ್ಟಪಟ್ಟು ಬೆಳೆದಿರೋ ಬೆಲೆಗಂತೂ ಫಿಕ್ಸ್ ರೇಟ್ ಅಂತೂ ಜಾಸ್ತಿ ಮಾಡೋಂಗಿಲ್ಲ ಏನು 2 ರೂಪಾಯಿ ಕಿಲೋ 4 ರೂಪಾಯಿ ಕಿಲೋ ತೊಗೊಂಡು ಬಿಡ್ತಾರೆ ತೊಗೊಳ್ಳುವಾಗ ಏನು ರೇಟ್ ಜಾಸ್ತಿ ಇತ್ತಂದರೆ ಚಲೋ ಇಲ್ಲಾಂದ್ರೆ ಫುಲ್ ಲಾಸ್ ಆಗಿಬಿಡ್ತೈತಿ ನೋಡ್ರಿ ಉಳ್ಳಾಗಡ್ಡಿನೂ ಎಷ್ಟು ಮಸ್ತ್ ಅದಾವೆ ಎಷ್ಟು ದಪ್ಪ ಅದಾವು ಸಣ್ಣನೂ ಇಲ್ಲ ಭಾಳ ಅಗದಿ ಸಣ್ಣ ಇಲ್ಲ ಎಷ್ಟು ಬರೋಬ್ಬರಿ ಅದಾವು ಗುಂಡಕ್ಕೆ ಭಾರಿ ಚೆಂದಾಗಿದ್ದು ಯಾವುದೇ ಕಂಪ್ನಿಯಿಂದ ಬರೋ ವಸ್ತುಗಳು ಫಿಕ್ಸ್ ರೇಟ್ ತಾವೇ ರೇಟ್ ಫಿಕ್ಸ್ ಮಾಡಿರ್ತಾರೆ ಆದರೆ ರೈತರು ಬೆಳೆಗೆ ಮಾತ್ರ ರೇಟ್ ಅಂತೂ ಫಿಕ್ಸ್ ಇರೋಂಗೇ ಇಲ್ಲ ಇನ್ಯಾರ ಕೈಯಲ್ಲೂ ರೇಟ್ ಇರ್ತೈತಿ ಅವ್ರು ಬೆಳೆದಿರೋ ಬೆಲೆಗೆ ಅವರಿಗೆ ಏನು ಬೆಳೆಗೆ ಬೆಲೆನೇ ಇರೋಂಗಿಲ್ಲ ನೋಡಿರಿ ಇವೆಲ್ಲ ಸೈಡಿಗೆ ಇದು ಆಗಿದ್ದು ಎಲ್ಲ ಹಾಳಾಗ್ತಾವೆ ಅಂತೇಳಿ ಇವು ಸಪ್ರೇಟ್ ಮಾಡಾಕತ್ತೀವಿ ಎಲ್ಲೇ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಅಂದ್ರೆ ಕೊಳತು ಬಿಡ್ತಾವೆ ಇವು ಸಪ್ರೇಟ್ ಮಾಡಾಕ್ದೇವು ಅಂದ್ರೆ ಚಲೋ ಇದ್ದಿವರೆ ಇರ್ತಾವಲ್ಲ ಹಾಗಾಗಿ ಇವು ಬೇರೆ ಅವು ಬೇರೆ ಮಾಡಾಕತ್ತೀವಿ ಒಟ್ಟು ಆರ್ಸಕತ್ತೀವಿ ನೋಡಿರಿ ಈರುಳ್ಳಿ ಸೈಜಲ್ಲಿ ಬೇರೆ ಮಾಡ್ತಾರೆ 3 ಥರ 2 ಥರ ಅದು ಮಾಡ್ತಾರೆ ನಾವು ಭಾಳ ಏನು ಸೈಜ್ ಡಿಫ್ರೆಂಟ್ ಅಂದ್ರೆ 3-4 ಥರ ಏನು ಮಾಡೋಂಗಿಲ್ಲ ಭಾಳ ಏನು ಅಷ್ಟು ಸಣ್ಣ ದಪ್ಪು ಎಲ್ಲ ಒಟ್ಟು 2 ಥರ ಆಗುವಂಗಾಗೈತೆ ಹಂಗಾಗಿ ದಪ್ಪದಾಗ ಒಂದು ಸೈಜ್ ಮಾಡಿ ಅದು ಬೇರೆ ಹಾಕಿವಿ ಆಮೇಲೆ ಇನ್ನು ಸ್ವಲ್ಪ ಸಣ್ಣ ಸೈಜ್ ಇದ್ದು ಅದು ಬೇರೆ ಮಾಡಿ ಹಾಕಿವಿ ಇದು 3ನೇ ಸಾರಿ ನಾವು ಉಳ್ಳಾಗಡ್ಡಿ ಹಾಕಿದ್ದು ಮೊದಲೆಲ್ಲ ಹಾಕಿದಾಗ ಒಂದು 3 ಸೈಜ್ ಆಗ್ತಿದ್ದು ಅಂದ್ರೆ ಭಾಳ ದಪ್ಪಗೆ ಮೀಡಿಯಮ ಮತ್ತು ಫುಲ್ ಲಾಸ್ಟ್ ಸೈಜ್ ಇದ್ದು ನಾನು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಉಳ್ಳಾಗಡ್ಡಿ ರೇಟೇ ಇಲ್ಲ ಸುಮ್ಮನೆ ಯಾಕೆ ಅವು ಕಿತ್ತಿ ಎಲ್ಲ ಸುಮ್ಮನೆ ಕೂಲಿ ಕೊಟ್ಟು ಅದು ಕೊಯ್ದು ಎಲ್ಲ ಯಾಕೆ ಲುಕ್ಸಾನ್ ಮಾಡ್ಕೊಳ್ಳೋದು ಅಂತೇಳಿ ಅಲ್ಲಿ ಹೊಲದಾಗೆ ಬಿಟ್ಬಿಟ್ಟಿವಿ ಅಲ್ಲಿ ಅಂದ್ರೆ ಗೊಬ್ಬರ ಆಗ್ತೈತಿ ಅಲ್ಲಿ ಹೊಲದಾಗೆಲ್ಲ ಕರಿಗಿ ಬಿಡ್ತೈತಲ್ಲ ಹೊಲಕ್ಕೆ ಗೊಬ್ಬರ ಆಗ್ತೈತಿ ಮುಂದಿನ ಬೆಳೆಗೆ ಅಂತೇಳಿ ಅದನ್ನ ಅಲ್ಲೇ ಬಿಟ್ಬಿಟ್ಟಿವಿ ಆಮೇಲೆ ಹೊಲದಾಗೂ ಇನ್ನೂ ಭಾಳ ಉಳ್ದಾವ ಉಳ್ಳಾಗಡ್ಡಿ ಎಲ್ಲ ಹೊಲದಲ್ಲೇ ಬಿಟ್ಬಿಟ್ಟಿವಿ ಜಾಸ್ತಿ ರೇಟ್ನೂ ಇಲ್ಲ ಸುಮ್ಮನೆ ಎಲ್ಲ ಎಲ್ಲಿ ಲುಕ್ಸಾನ್ ಮಾಡ್ಕೊಳ್ಳೋದು ಅಂತೇಳಿ ಆಮೇಲೆ ಕೊಳ್ತಿದ್ದು ಆ ರೌದಿ ಏನು ಇರ್ತದಲ್ಲ ಸಿಪ್ಪೇನು ಇರ್ತೈತಲ್ರಿ ಅದಕ್ಕೊಂದು ಇಲ್ಲಿ ಗೊಬ್ಬರ ಚೀಲ ತೊಗೊಂಡಿವಿ ಅದರಲ್ಲೆಲ್ಲ ತುಂಬ್ಕೊಂಡು ಒಯ್ದಕ್ಕೆ ಅಂದ್ರೆ ಹೊಲದ ತುಂಬ ಎಲ್ಲ ಚೆಲ್ಲಿ ಬಿಡೋದು ಎಲ್ಲ ತಾನೇ ಮಳೆ ಬಂದ್ಬಿಡೋಕ್ಕದು ಕರಿಗಿ ಎಲ್ಲ ಗೊಬ್ಬರ ಆಗಿಬಿಡ್ತೈತಿ
ಮುಂಜಾನೆ ಜಲ್ದಿ ಬಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಲೇಟ್ ಆಯ್ತು ಬರ್ಲಕ್ಕ. ಆಮೇಲೆ ಮತ್ತೆ ಇಲ್ಲಿ ಬಂದು ಬೆಳಕ 10 ಗಂಟೆ ಎಲ್ಲ ಕೆಲಸ ಮಾಡಕ. ಹಂಗಾಗಿ ಮತ್ತೆ ಇನ್ನೊಮ್ಮೆ ನೆಕ್ಸ್ಟ್ ಬರ್ಬೇಕು. ನಮ್ಮ ಅಭಿ ನೋಡ್ರಿ ಹೆಂಗೆ ಆಟ ಆಡಕತ್ತಾನ. ಉಳ್ಳಾಗಡ್ಡಿ ಮ್ಯಾಗ ಏರ್ಬೇಡ ಅಂದ್ರೆ ಮ್ಯಾಗ ಏರಿ ಆಟ ಆಡಕತ್ತಾನ. ಇಲ್ಲಿ ಸುಮ್ ಕುಂದ್ರಲ್ಲಾಗನ. ಇಲ್ಲಾಂದ್ರೆ ಅವ್ ನಮ್ಗೆ ಕೆಲಸ ಮಾಡ್ಕೊಡಂಗಿಲ್ಲ ಅಂಥೇಳಿ ಯಾಕೆ ಇರ್ಲಕ್ಕಂತ ಬಿಟ್ಟಿವಿ. ಅಲ್ಲಿ ಇಲ್ಲಿ ತಿರುಗಾಡಿ ಆಡೋದು. ಆಮೇಲೆ ಹೊಲ್ದಾಗ ಶೇಂಗಾ ಬೇರೆ ಹಾಕಿವಲ್ಲ, ಅವು ಶೇಂಗಾದೆಲ್ಲ ತೊಗೊಂಡು ಬಂದು ತಿಂದು ಆಟ ಆಡಾಕತ್ತಾರ. ಜಾನ್ವಿನೂ ಒಂದು ಸ್ವಲ್ಪ ಹೋಮ್ವರ್ಕ್ ಅದು ಮಾಡಾಕತ್ತಿಳು, ಸಂಸ್ಕೃತಿನೂ ಬರಾಕತ್ತಿಳು. ಹಾಗಾಗಿ ಒಬ್ಬನೇ ಆಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇವನೇ ಬಾಲ್ಯ ಅವೇನೇ. ಬಾ ಬಾ ಬಾ. ಒಟ್ಟು ಶೇಂಗಾ ತಿಂದು ಹೆಂಗೆ ಹೋಗೋದ್ರ ನೋಡಿ ಶೇಂಗಾ ಬೆಳಿ. ಬಂದ ನೋಡಿ ಅದು ನೋಡ್ರಿ ಹೋಗಮ್ಮ. ಹಾಂ ಏನವ ಎಲ್ಲದಿ ಬಂಗಾರ? ಅಯ್ಯೋ ಎಷ್ಟು ಮುಂದೆ ಹೋಗ್ಯದ ನನ್ನ ಕೂಸ. ಬಗಲಾಗ ಕೈ ಇಟ್ಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಂಡು ಹೊಂಟದ. ಕೊಬ್ಬರಿನೊಳಗೆ ಇಲ್ಲಿ ನಾಯಿ ಬಂದು ತಿಂದು ಹೋಗ್ತದ ನೋಡು. ಎಲ್ಲಿ ತಿಂದು ಹೋಗ್ತಾರ ಇವರು ಅಕ್ಕಗಳು. ಅದನ್ನ ಬಾರ ಹಂಗೆ ಎಲ್ಲಿ ಹೋಗ್ಲಿ. ನಿತ್ತಿನ ಬಾ. ಸೊಂಟದ ಮ್ಯಾಗ ಕೈ ಇಟ್ಕೊಂಡು ವಿಠಲ್ ದೇವ್ರು ಹೊಂಟಂಗ. ಪಾಂಡುರಂಗ ವಿಠಲಾಗಿ ಏನಪ್ಪ, ಪಂಡ್ರಾಪುರ ಪಾಂಡುರಂಗ ವಿಠಲ. ಕಟಿಯ ಮೇಲೆ ಕರವನಿಟ್ಟು ಇಟ್ಟಿಗೆಯ ಮೇಲೆ ನಿಂತು ಪಾಂಡುರಂಗನಾಗುತ್ತಿರುವ ಪಂಡರಪುರ ಧಾಮದಲ್ಲಿ ನೆಲೆಸಿರುವ, ಪಂಡರಪುರ ಧಾಮದಲ್ಲಿ ನೆಲೆಸಿರುವ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವನು ನದಿ ತೀರ, ವಿಠೋಬನಿರುವನು ನದಿ ತೀರ, ಅಲ್ಲಿ ಪಂಡಾರಿ ಭಜನೆ ವ್ಯಾಪಾರ. ನಡ್ರಿ ಪಾಂಡುರಂಗ. ಅಯ್ಯೋ ಭಾಳ ಹೈರಾಣ ಐತವ ನನ್ನ ಖುಷಿಗೆ. ಬಂದೇಮೋ ಎಷ್ಟು ಚಂದ ಗೋಳೆ ಮಾಡ್ಕೊಂಡು ಹೊಂಟಿರ್ತೀನಿ. ಇನ್ನೂ ಒಂದಿನ ಮೊದಲನೇ ದಿನ ಬಂದಿದ್ದಂದ್ರೆ ನಾನು ಇನ್ನು ಸ್ವಲ್ಪ ಉಳಿದಿರ್ತಿತ್ತು ಉಳ್ಳಾಗಡ್ಡಿ ಆರ್ಸೋದು. ಇನ್ನೊಂದು ಸ್ವಲ್ಪ ಐತಿ, ಬಹುಶಃ ನಾಳೆಗೆ ಆಗ್ಬೋದು. ಇನ್ನೊಂದು ದಿನ ಬಂದಂದ್ರೆ ಖಾಲಿ ಆಗ್ತೈತ್ರಿ. ಇವತ್ತು ಅರ್ಧ ಆಗೈತಿ, ಇನ್ನೂ ಆರ್ಸೋದು ಉಳ್ದೈತಿ. ಅದನ್ನು ಆರಿಸಿ ಮತ್ತು ಏನು ಯಾವಾಗ ಕಳಿಸ್ತಾರ. ಇಲ್ಲಿ ಗೋಧಿ ಹೊಲದಾಗ ಬೂದಿ ಎಲ್ಲ ಆಡಾಕತ್ತಾರ ನೋಡ್ರಿ. ನಮ್ಮ ಅಭಿ ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ನಮ್ಮ ಸಂಸ್ಕೃತಿ ತೀರಾ ಇಟ್ಟು ಅದರಲ್ಲೇ ಉಳ್ಳಾಡಿ ಬಿಟ್ಟಾಳ. ಹೊಲಸು ಭಾಳ ಆಗ್ತಂದ್ರೆ ಕೇಳಲೆಗಳ. ಟೈಮ್ ಅಂತೂ ಭಾಳ ಆಯಿತು. ಹಾಗಾಗಿ ಹೊಳ್ಳಿ ಮನೆಗೆ ಹೊಂಟಿ ನೋಡ್ರಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.